ಹುಬ್ಬಳ್ಳಿ ನಗರದ ಜನತಾ ಬಜಾರ್ನಲ್ಲಿರುವ ಸರ್ಕಾರಿ ಶಾಲೆ ನಂಬರ್ 6ರಲ್ಲಿ ನಮ್ಮ ಪ್ರತಿನಿಧಿ ರಿಯಾಲಿಟಿ ಚೆಕ್ ಅನ್ನು ನಡೆಸಿದ್ದಾರೆ. ನಗರದ ಹೃದಯ ಭಾಗದಲ್ಲಿರುವ ಈ ಶಾಲೆಯ ಸ್ಥಿತಿಗತಿ ಹೇಗಿದೆ ಬನ್ನಿ ನೋಡ್ಕೊಂಡು ಬರೋಣ. ಮೈಸೂರಿನ ಎಚ್.ಡಿ. ಕೋಟೆಯಲ್ಲಿ ನಡೆದಂತಹ ಶಿಕ್ಷಕರೊಬ್ಬರ ಅಮಾನುಷವಾದಂತಹ ಘಟನೆಯಿಂದ ಪವರ್ ಟಿವಿ ಆ ಒಂದು ಶಿಕ್ಷಕನ ಕರಾಳ ಮುಖವನ್ನ ಬಯಲು ಮಾಡಿತು. ಈ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಪವರ್ ಟಿವಿ ರಾಜ್ಯಾದ್ಯಂತ ಈ ಒಂದು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಸೇಫ್ಟಿ ಇದೆಯಾ, ಮಕ್ಕಳ ಸುರಕ್ಷತೆ ಇದೆಯಾ, ಶಿಕ್ಷಕರ ವರ್ತನೆ ಹೇಗಿದೆ, ಸರ್ಕಾರಿ ಶಾಲೆಗಳಲ್ಲಿ CCTVಗಳು ಇವೆಯಾ, ಎಲ್ಲ ವಿಚಾರಗಳ ಕುರಿತಂತೆ ಪವರ್ ಟಿವಿ ಕೂಡ ರಿಯಾಲಿಟಿ ಚೆಕ್ಗಳನ್ನು ಮಾಡಲು ಹೊರಟಾಗ ವಾಣಿಜ್ಯನಗರ ಹುಬ್ಬಳ್ಳಿಯಲ್ಲಿ ಕೂಡ ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿ ಈಗಲೂ ಕೂಡ CCTV ಇಲ್ಲ ಎಂಬ ಒಂದು ಸ್ಫೋಟಕವಾದಂತಹ ವಿಚಾರ ಬೆಳಕಿಗೆ ಬಂದಿದೆ. ಎಷ್ಟೆಲ್ಲ ಬದಲಾವಣೆ ಆದರೂ ಕೂಡ ಇನ್ನೂ ಸರ್ಕಾರಿ ಶಾಲೆಗಳಲ್ಲಿ ಈ ಒಂದು CCTVಗಳು ಇಲ್ಲ ಎಂಬ ಒಂದು ವಿಚಾರ ಬೆಳಕಿಗೆ ಬಂದಿದ್ದು. ಸದ್ಯ ಈಗ ನಾವು ಈ ಒಂದು ನಗರದ ಜನತಾ ಬಜಾರ್ನಲ್ಲಿರುವಂತಹ ಸರ್ಕಾರಿ ಶಾಲೆ ನಂಬರ್ 6ರಲ್ಲಿ ಇದ್ದೇವೆ. ಈ ಒಂದು ಸರ್ಕಾರಿ ಶಾಲೆಯಲ್ಲಿ CCTV ಇದೆಯಾ ಇಲ್ಲ ಇವೆಲ್ಲವುಗಳನ್ನು ಜರ್ನಲಿಸ್ಟ್ ಮಹೇಶ್ ಜೊತೆ ನಾನು ತೋರಿಸುತ್ತಾ ಹೋಗ್ತೇನೆ, ಬನ್ನಿ ನೋಡೋಣ. ಈಗ ನೀವು ಸದ್ಯ ಈಗ ಈ ಒಂದು ಶಾಲೆಯ ಸರ್ಕಾರಿ ಶಾಲೆಯ ಒಂದು ಕ್ಲಾಸ್ ರೂಮ್ನಲ್ಲಿದ್ದು ಶಿಕ್ಷಕಿಯರು ಈ ಒಂದು ಕ್ಲಾಸನ್ನು ತೆಗೆದುಕೊಳ್ತಾ ಇದ್ದಾರೆ. ಇಂಗ್ಲಿಷ್ ವಿಚಾರವನ್ನು ಈ ಒಂದು ಶಿಕ್ಷಕಿಯೊಬ್ಬರು ಕ್ಲಾಸ್ ರೂಮ್ನಲ್ಲಿ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಶಾಲೆಯಲ್ಲಿ ಕೂಡ ಮಕ್ಕಳು ಸಹಿತ ಈ ಒಂದು ಎಂದಿನಂತೆ ತರಗತಿಗೆ ಬಂದು ಕ್ಲಾಸ್ ರೂಮ್ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಶಿಕ್ಷಕಿಯರು ಕೂಡ ಮಕ್ಕಳಿಗೆ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಈ ಒಂದು ಕ್ಲಾಸ್ ರೂಮ್ನಲ್ಲಿ ನೋಡ್ತಾ ಇರ್ಬೋದು ನೀವು, ಯಾವುದೇ ರೀತಿಯ ಅಂತ CCTV ಇಲ್ಲದಿರುವುದು ಬೆಳಕಿಗೆ ಬರ್ತಾ ಇದೆ. ಇದು ನಿಜಕ್ಕೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಬರುವಂತಹ ಮಕ್ಕಳ ಒಂದು ಅಭದ್ರತೆಯನ್ನ ಮತ್ತು ಮಕ್ಕಳಿಗಿರುವಂತಹ ಒಂದು ಎಲ್ಲ ವಿಚಾರಗಳನ್ನ ತೋರಿಸುತ್ತದೆ. ಇನ್ನು ಇದೇ ಒಂದು ಸರ್ಕಾರಿ ಶಾಲೆಯಲ್ಲಿ 1ರಿಂದ 8ನೇ ತರಗತಿಯವರೆಗೂ ಕೂಡ ಈ ಒಂದು ಕ್ಲಾಸ್ ರೂಮ್ಗಳು ಇದ್ದವು ಸಹಿತ ಯಾವುದೇ ರೀತಿಯಾದಂತಹ ಒಂದು ಮುಖ್ಯ ಶಿಕ್ಷಕಿಯರು ಹೇಳುವ ಒಂದು ಮಾಹಿತಿಯಂತೆ ಯಾವುದೇ ರೀತಿಯಾದಂತಹ ಒಂದು ಕ್ಲಾಸ್ ರೂಮ್ನಲ್ಲಿ ಈ ಒಂದು CCTV ಇಲ್ಲ ಎಂಬ ಒಂದು ಸ್ಫೋಟಕವಾದಂತಹ ವಿಚಾರ ಬೆಳಕಿಗೆ ಬಂದಿದ್ದು. ಇನ್ನು ಇನ್ನೊಂದು ಕಡೆ ನೋಡ್ತಾ ಇರ್ಬೋದು, ಒಂದು ಕಡೆ ವಿದ್ಯಾರ್ಥಿಗಳು, ಇನ್ನೊಂದು ಕಡೆ ವಿದ್ಯಾರ್ಥಿನಿಯರು ಕ್ಲಾಸ್ನಲ್ಲಿ ಕುಳಿತುಕೊಂಡು ತರಗತಿಯನ್ನ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಶಿಕ್ಷಕಿಯರು ಕೂಡ ಎಂದಿನಂತೆ ಬೋಧನೆಯನ್ನ ಮಾಡ್ತಾ ಇದ್ದಾರೆ. ಇವೆಲ್ಲ ವಿಚಾರಗಳನ್ನ ಮುಂದಿಟ್ಟುಕೊಂಡು ಸದ್ಯ ಈ ಒಂದು ಶಾಲೆಗಳಲ್ಲಿ ಕೂಡ ದೊಡ್ಡದಂತಹ ಒಂದು ಶಾಲೆಗಳಲ್ಲಿ ಸಹಿತ ಇನ್ನೂ CCTV ಇಲ್ಲ ವಿಚಾರ ಬೆಳಕಿಗೆ ಬಂದಿದೆ. ಇನ್ನು ಈ ಒಂದು ವಿಚಾರ ಕುರಿತಂತೆ ನಮ್ಮೊಂದಿಗೆ ಮಾತನಾಡಲು ಸ್ವತಃ ಮುಖ್ಯೋಪಾಧ್ಯಾಯರು ಇದ್ದಾರೆ. ಮೇಡಮ್, ಈ ಒಂದು ಶಾಲೆಯ ಹೆಸರು ಏನು, ಎಷ್ಟರಿಂದ ಎಷ್ಟನೇ ತರಗತಿಯವರೆಗೆ ಶಾಲೆ ಇದೆ? ನಮ್ಮ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 6 ಜನತಾ ಬಜಾರ್ ಹುಬ್ಳಿ. ನಮ್ಮಲ್ಲಿ 1ರಿಂದ 7 ತನಕ ಕ್ಲಾಸಸ್ ನಡೀತವೆ. ಈಗಿನ ವರ್ಷ 55 ಮಕ್ಕಳು ಇದ್ದಾರೆ. ಮೇಡಮ್, ಈಗ ಮೈಸೂರಿನ ಒಂದು ಎಚ್.ಡಿ. ಕೋಟೆಯಲ್ಲಿ ದೊಡ್ಡ ಘಟನೆ ಆಯಿತು. ಆ ಒಂದು ಘಟನೆ ಮುಂದಿಟ್ಟುಕೊಂಡು ಪವರ್ ಟಿವಿ ಕೂಡ ದೊಡ್ಡದಂಥ ರಿಯಾಲಿಟಿ ಚೆಕ್ಗಳನ್ನು ಮಾಡಲು ಹೊರಟಾಗ ಈ ಒಂದು ಹುಬ್ಬಳ್ಳಿಯಲ್ಲಿ ಕೂಡ ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿ CCTV ಇಲ್ಲ. ಈ ಒಂದು ಶಾಲೆಗಳಲ್ಲಿ CCTV ಇದೆಯಾ ಇಲ್ವಾ? ನಮ್ಮ ಶಾಲೆಯಲ್ಲಿ CCTV ಇಲ್ವಾ? ಇಲ್ಲ, ನಮ್ಮ ಶಾಲೆಯಲ್ಲಿ CCTV ಇಲ್ಲ. ಹೇಳಿದ್ದಾರೆ ಹಾಕ್ಸ್ಬೇಕಂತ ಹೇಳಿ, ಆದರೆ ನಮಗೆ ಯಾರ ಡೊನೇಟರ್ ಸಿಕ್ಕರೆ ಹಾಕ್ಸ್ಬೇಕು, ಇಲ್ಲದ್ರೆ ನಮಗೆ ಅಷ್ಟೊಂದು ಹಾಕ್ಸ್ಲಿಕ್ಕೆ ಅನುದಾನ ಇಲ್ಲ. ಇದು ಕೇವಲ ಆ ಒಂದು ಜನತಾ ಬಜಾರ್ ಶಾಲೆಯ ಪರಿಸ್ಥಿತಿ ಅಲ್ಲ, ಇಡೀ ಹುಬ್ಬಳ್ಳಿಯಲ್ಲಿನ ಈ ಒಂದು ಸರ್ಕಾರಿ ಶಾಲೆಗಳಲ್ಲಿ ಬಹುತೇಕ ಇನ್ನೂ ಕೂಡ CCTV ಇಲ್ಲ ಎಂಬುದು ಪವರ್ ಟಿವಿ ರಿಯಾಲಿಟಿ ಚೆಕ್ಗಳ ಮೂಲಕ ಕಂಡು ಬರ್ತಾ ಇದೆ. ಇದಿಷ್ಟು ವಾಣಿಜ್ಯನಗರ ಹುಬ್ಬಳ್ಳಿನ ಸರ್ಕಾರಿ ಶಾಲೆಗಳಲ್ಲಿರುವಂತಹ ಚಿತ್ರಣ. ಕ್ಯಾಮ್ರಾ ಜರ್ನಲಿಸ್ಟ್ ಮಹೇಶ್ ಜೊತೆ ರವಿಕುಮಾರ್, ಪವರ್ ಟಿವಿ ಹುಬ್ಬಳ್ಳಿ. ಇನ್ನು ಹುಬ್ಬಳ್ಳಿಯ ಗಿರಣಿ ಚಾಳದಲ್ಲಿರುವಂತಹ ನವಜೀವನ ಸರ್ಕಾರಿ ಶಾಲೆಯ ಸ್ಥಿತಿಗತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರವಿಕುಮಾರ್ ಒಂದು ವಾಕ್ ಥ್ರೂ ನಡೆಸಿದ್ದಾರೆ, ಬನ್ನಿ ನೋಡೋಣ. ಎಚ್.ಡಿ. ಕೋಟೆಯ ಒಂದು ಶಿಕ್ಷಕನ ಒಂದು ದುಷ್ಕೃತ್ಯದ ನಂತರ ರಾಜ್ಯದ ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿ CCTV ಇದೆ ಇಲ್ವಾ, ಮಕ್ಕಳ ಸುರಕ್ಷತೆ ಹೇಗಿದೆ, ಪವರ್ ಟಿವಿಯ ಒಂದು ರಿಯಾಲಿಟಿ ಚೆಕ್ನ ಅಭಿಯಾನದಲ್ಲಿ ಹುಬ್ಬಳ್ಳಿಯ ಈ ಒಂದು ಅಭಿಯಾನದಲ್ಲಿ ಕೂಡ ಹುಬ್ಬಳ್ಳಿಯಲ್ಲಿ ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿ CCTV ಇಲ್ಲ ಎಂಬ ಒಂದು ಸ್ಫೋಟಕವಾದಂಥ ವಿಚಾರ ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿರುವಂಥ ಚಿತ್ರಣದಿಂದ ಕಂಡುಬಂದಿದೆ. ಸದ್ಯ ಈಗ ನಾವು ನಗರದ ಗಿರಣಿ ಚಾಳದಲ್ಲಿರುವಂತಹ ಒಂದು ನವಜೀವನ ಪ್ರೌಢಶಾಲೆಯಲ್ಲಿದ್ದು, ಈ ಒಂದು ಪ್ರೌಢಶಾಲೆಯಲ್ಲಿ ಕೂಡ ಇದೊಂದು ಸರ್ಕಾರದಿಂದ ನಡೆಯುತ್ತಿರುವಂಥ ಒಂದು ಶಾಲೆ ಆಗಿದ್ದರೂ ಕೂಡ ಇದರಲ್ಲಿ ಒಟ್ಟು 4 ತರಗತಿಗಳಿದ್ದು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಶಾಲೆಯಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ. ಸದ್ಯ ನೀವು ಕ್ಲಾಸ್ ರೂಮ್ನಲ್ಲಿ ನೋಡ್ತಾ ಇದ್ದು ಶಿಕ್ಷಕರೊಬ್ಬರು, ಮುಖ್ಯ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಿರುವಂಥ ಒಂದು ಚಿತ್ರಣ ಕಂಡು ಬರ್ತಾ ಇದೆ. ಇನ್ನು ಇದು ಒಂದು ಕಡೆ ಆದರೆ ಇನ್ನು ಮಕ್ಕಳ ಸುರಕ್ಷತೆ ಮತ್ತು ಈ ಒಂದು ಎಲ್ಲ ದೃಷ್ಟಿಯಿಂದ ನೋಡಿದರೆ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಕೂಡ CCTV ಇಲ್ಲ ಎಂಬ ಒಂದು ಅಂಶ ಈ ಒಂದು ದೃಶ್ಯದಿಂದ ಕಂಡು ಬರ್ತಾ ಇದೆ. ಸರ್ಕಾರ ಕೂಡ ಈ ಬಹುತೇಕ ಇತ್ತೀಚೆಗೆ ಎಲ್ಲ ಒಂದು ಇಲಾಖೆಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ CCTV ಸರ್ವೇ ಸಾಮಾನ್ಯವಾಗಿರುವಂತಹ ಒಂದು ಚಿತ್ರಣದ ನಡುವೆಯೂ ಕೂಡ ಇನ್ನು ಈ ಒಂದು ಸರ್ಕಾರಿ ಶಾಲೆಗಳಲ್ಲಿ ಈವರೆಗೂ ಕೂಡ CCTV ಇಲ್ಲ ಎಂಬುದು ಈ ಒಂದು ಅಂಶಗಳಿಂದ ಪವರ್ ಟಿವಿ ಒಂದು ರಿಯಾಲಿಟಿ ಚೆಕ್ಗಳ ಮೂಲಕ ಕಂಡು ಬರ್ತಾ ಇದೆ. ಇದನ್ನು ನೋಡಿದರೆ ನಿಜಕ್ಕೂ ಕೂಡ ಮೈಸೂರಿನಲ್ಲಿರುವಂತಹ ಎಚ್.ಡಿ. ಕೋಟೆಯ ಘಟನೆಯೆಂದರೆ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಇನ್ನೂ ಎಚ್ಚೆತ್ತುಕೊಂಡಿಲ್ಲ, ಮಕ್ಕಳ ಸುರಕ್ಷತೆಗೆ ಹೆಚ್ಚು ಒತ್ತು ಕೊಟ್ಟಿಲ್ಲ ಎಂಬ ಒಂದು ಸ್ಫೋಟಕವಾದಂತಹ ವಿಚಾರ ಬೆಳಕಿಗೆ ಬಂತು. ಈ ಒಂದು ವಿಚಾರ ವಿದ್ಯಾರ್ಥಿಗಳು ಸಹಿತ ಈ ಒಂದು ಎಂದಿನಂತೆ ಕ್ಲಾಸ್ ರೂಮ್ನಲ್ಲಿ ಕೂಡ
ಕ್ಲಾಸ್ ರೂಮಿಗೆ ಬರ್ತಾ ಇದ್ದಾರೆ. ಇನ್ನು ಈ ಒಂದು ವಿಚಾರ ಕುರಿತಂತೆ ಕೂಡ ನಮ್ಮೊಂದಿಗೆ ಸರ್ಕಾರಿ ಶಾಲೆಯ ಒಂದು ಪ್ರೌಢ ಶಿಕ್ಷಕರಿದ್ದಾರೆ. ಈ ಒಂದು ವಿಚಾರ ಕುರಿತಂತೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಈ ಒಂದು ಕ್ಲಾಸ್ ರೂಮ್ ನಿಮ್ಮ ಶಾಲೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ, ಎಷ್ಟು ಕ್ಲಾಸ್ ರೂಮ್ಗಳಿವೆ? ಸರ್, ನಮ್ಮ ಶಾಲೆಯಲ್ಲಿ 85 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಅದರಲ್ಲಿ 3 ವರ್ಗಗಳದು. ಆದರೆ ಈಗ ನಮ್ಮಲ್ಲಿ ಸಿ ಸಿ ಕ್ಯಾಮ್ರಾ ಇದ್ದು ಮೊದಲು, ಈಗ ಒಂದು 6 ತಿಂಗಳ ಹಿಂದುಗಡೆ ಎಲ್ಲ ಸಿ ಸಿ ಕ್ಯಾಮ್ರಾ ಹಾಳಾಗಿದ್ದವು. ಈಗ ಹೊಸದಾಗಿ ನಾವು ಜೂನ್ ಒಳಗೆ ಸಿ ಸಿ ಕ್ಯಾಮ್ರಾವನ್ನು ಹಾಕ್ಸ್ತಾ ಇದ್ದೀವಿ ಸರ್. ಪ್ರಮುಖವಾಗಿ ಈಗ ಮಕ್ಕಳ ಸುರಕ್ಷತೆ ಒಂದು ಕಡೆ, ಶಾಲಾ ಸುರಕ್ಷತೆ, ಇವೆಲ್ಲವುಗಳನ್ನು ಗಮನದಾಗ ಇಟ್ಟುಕೊಂಡು ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾಗಿ ಇಲಾಖೆಗೆ ಏನೋ ಪತ್ರ ಬರೆದಿದ್ದೀರಾ? ಇಲ್ಲ ಸರ್, ನಾವು ಮ್ಯಾನೇಜ್ಮೆಂಟಿಗೆ ಹೇಳಿದ್ದೀವಿ. ಮ್ಯಾನೇಜ್ಮೆಂಟ್ನವರು ಈಗಾಗಲೇ ಒಪ್ಪಿಗೆ ಕೊಟ್ಟಿದ್ದಾರೆ. ಈಗಾಗಲೇ ಈಗ ನಾವು ಹಳೆಯ ಸಿ ಸಿ ಕ್ಯಾಮ್ರಾ ಇದ್ದಂತೂ ತೆಗೆದಿದ್ದೇವೆ ಸರ್. ಹಾಳಾಗಿದ್ದೀಗ ಹಳೆ ಕ್ಯಾಮ್ರಾ ತೆಗೆದು ಹೊಸ ಕ್ಯಾಮ್ರಾನ ಮ್ಯಾನೇಜ್ಮೆಂಟವರು ಶೀಘ್ರದಲ್ಲೇ ಹಾಕಿಸ್ತಾ ಇದ್ದಾರೆ. ಈಗ ಒಂದು ಕಡೆ ಬಹುತೇಕ ರಾಜ್ಯದ ಇತ್ತೀಚೆಗೆಲ್ಲ ಬೇರೆ ಬೇರೆ ಮಕ್ಕಳ ಸುರಕ್ಷತೆ ಇಂಪಾರ್ಟೆಂಟು, ಶಾಲಾ ಸುರಕ್ಷತೆ ಇಂಪಾರ್ಟೆಂಟು. ಯಾಕಿದೆ ನೀವು ಗಂಭೀರವಾಗಿ ತೆಗೆದುಕೊಂಡಿಲ್ಲ? ಸರ್, ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ. ಅದಕ್ಕಾಗಿ ನಾವು ಸಿ ಸಿ ಕ್ಯಾಮ್ರಾ ಹಾಳಾದ ತಕ್ಷಣ ನಾವು ಮ್ಯಾನೇಜ್ಮೆಂಟ್ ಇಂಟಿಮೇಷನ್ ಕೊಟ್ಟಿದ್ದೀವಿ. ಮ್ಯಾನೇಜ್ಮೆಂಟ್ನವರು ಒಪ್ಪಿಗೆ ಕೊಟ್ಟಿದ್ದಾರೆ. ಶೀಘ್ರ ಇನ್ನೊಂದು ವಾರ ಅಥವಾ 15 ದಿವಸದಲ್ಲೇ ನಮ್ಮಲ್ಲಿ ಸಿ ಸಿ ಕ್ಯಾಮ್ರಾ ಇರ್ತೇವೆ ಸರ್. ನಿಜಕ್ಕೂ ಕೂಡ ಈಗ ಈ ಒಂದು ಶಿಕ್ಷಕರು ಹೇಳುವಾಗೆ ಈ ಶಾಲೆಯಲ್ಲಿ ಕೂಡ ಬಹುತೇಕ ಈಗಾಗಲೇ ಕೇಬಲ್ಗಳನ್ನು ಅಳವಡಿಸಲಾಗಿದೆ. ಈಗಷ್ಟೇ ಕೂಡ CCTV ಇಲ್ಲ ಎಂಬ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಈ ಒಂದು ಪವರ್ ಟಿವಿ ಒಂದು ಹುಬ್ಬಳ್ಳಿಯ ಒಂದು ಶಾಲೆಗಳಲ್ಲಿ ಪರಿಶೀಲನೆ ಮಾಡಿದಾಗ ಬಹುತೇಕ ಎಲ್ಲ ಶಾಲೆಗಳಲ್ಲಿ ಕೂಡ CCTV ಇಲ್ಲ ಎಂಬ ಒಂದು ವಿಚಾರ ಕಂಡು ಬರ್ತಾ ಇದೆ. ಇನ್ನಾದರೂ ಈ ಒಂದು ಪವರ್ ಟಿವಿ ಅಭಿಯಾನದ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡು ಶಿಕ್ಷಣ ಇಲಾಖೆ, ರಾಜ್ಯ ಸರ್ಕಾರ, ಸರ್ಕಾರಿ ಶಾಲೆಗಳಿಗೆ ಒಂದು CCTV ಹಾಕಲು ಮುಂದಾಗ್ತದೆ ಎಂಬುದನ್ನು ಕಾದು ನೋಡಬೇಕು. ಈ ಒಂದು ನಿರೀಕ್ಷೆಯಲ್ಲಿ ಸರ್ಕಾರಿ ಶಾಲೆ ಶಿಕ್ಷಕರು ಮತ್ತು ಶಾಲೆಗೆ ಬರುವಂತಹ ವಿದ್ಯಾರ್ಥಿನಿಯರಿದ್ದಾರೆ. ಕ್ಯಾಮರಾ ಜರ್ನಲಿಸ್ಟ್ ಮಹೇಶ್ ಜೊತೆ ರವಿಕುಮಾರ್, ಪವರ್ ಟಿವಿ, ಹುಬ್ಳಿ. ನೋಡಿ, ಪವರ್ ಟಿವಿ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದೆ. ಯಾವ್ಯಾವ ಶಾಲೆಗಳಲ್ಲಿ, ಜಿಲ್ಲೆಯ ಯಾವ್ಯಾವ ಶಾಲೆಯ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ. ಇದೇ ವಿಚಾರವಾಗಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ DDPI ಸೀತಾರಾಮ್ ಅವರು ನಮ್ಮ ಪ್ರತಿನಿಧಿ ಸಿದ್ದೇಶ್ ಜೊತೆ ಒಂದು ಮಾತುಕತೆಯನ್ನ ನಡೆಸಿದ್ದಾರೆ. ಬನ್ನಿ ನೋಡೋಣ. ಮೈಸೂರಿನ HD ಕೋಟೆಯಲ್ಲಿ ಏನು ಒಂದು ಸರ್ಕಾರಿ ಶಾಲೆ ಇದೆ. ಆ ಸರ್ಕಾರಿ ಶಾಲೆಯಲ್ಲಿ ಒಬ್ಬ ಕಾಮಿ ಪಿಸಾಸಿ ಶಿಕ್ಷಕ ಅಲ್ಲಿಯ 2 ವಿದ್ಯಾರ್ಥಿನಿ ವಿರುದ್ಧ ಏನು ಒಂದು ದೌರ್ಜನ್ಯದ ಪ್ರಕರಣ ಒಂದು ಪವರ್ ಟಿವಿ ಸುದ್ದಿ ಬಿತ್ತರಣೆ ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿದೆ. ಮತ್ತೆ ವಿಶೇಷವಾಗಿ ಹೆಣ್ಮಕ್ಕಳಕ್ಕೆ ಯಾವ ರೀತಿ ಸೇಫ್ಟಿ ಮೆಜರ್ಸ್ ಅನ್ನು ಕೊಡ್ತಾರೆ ಅಂತ ಅನ್ನೋದು, ಆ ವಿಚಾರದನ್ನು ಕೂಡ ಸರ್ಕಾರ ಈಗ ಎಚ್ಚೆತ್ತುಕೊಂಡಿದೆ. ಇದೇ ವಿಚಾರವಾಗಿ ನಮ್ಮ ಜೊತೆ ಮಾತನಾಡಲಿಕ್ಕೆ ಇವತ್ತು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ DDPI ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ಮುಖ್ಯವಾಗಿ ಪ್ರಾಥಮಿಕ ಶಾಲೆ ಹೆಣ್ಮಕ್ಳೇನಿದ್ದಾರೆ ಅವರು ಸೇಫ್ಟಿ ವಿಚಾರ ಎಷ್ಟು ಪ್ರಾಮುಖ್ಯತೆ ಇದೆ ತಮ್ಮ ಅಡ್ಮಿನಿಸ್ಟ್ರೇಷನ್ದಲ್ಲಿ? ಈಗಾಗಲೇ ಮಕ್ಕಳ ಸುರಕ್ಷತೆ ಬಗ್ಗೆ, ವಿಶೇಷವಾಗಿ ಹೆಣ್ಣು ಮಕ್ಕಳ ಸುರಕ್ಷತೆ ಬಗ್ಗೆ ನಾವು ಗಮನಿಸಿದ್ದೀವಿ. ವಿಶೇಷವಾಗಿ ಕಳೆದ ವಾರ ಪವರ್ ಟಿವಿನಲ್ಲಿ HD ಕೋಟೆ ತಾಲೂಕಿನಲ್ಲಿ ಒಬ್ಬ ಮುಖ್ಯ ಶಿಕ್ಷಕರು ಮಕ್ಕಳ ಜೊತೆ ನಡ್ಕೊಂಡಂಥ ರೀತಿ ಕೇಳಿ ಭಾಳ ಆಘಾತಕಾರಿಯಾಗಿದೆ. ಬಟ್ ನಮ್ಮ ಚಿಕ್ಕೋಡಿ ಜಿಲ್ಲೆಯಲ್ಲಿ ಈಗಾಗಲೇ ಸರ್ಕಾರದ ಸುತ್ತೋಲೆಯಂತೆ, ನಿರ್ದೇಶನದಂತೆ, ಮಕ್ಕಳ ರಕ್ಷಣಾ ಘಟಕದ ಒಂದು ಆಯೋಗದ ನಿರ್ದೇಶನದಂತೆ ಈಗಾಗಲೇ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯರ ಜೊತೆನೂ ಕೂಡ ನಾವು ಸಭೆ ಮಾಡಿದ್ದೀವಿ. ಈಗಾಗಲೇ ಎಲ್ಲ ಮಕ್ಕಳ ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ಇಬ್ಬರಿಗೂ ಕೂಡ ನಾವು ಶಾಲಾ ಹಂತದಲ್ಲಿ ತರಬೇತಿನ ಕೊಟ್ಟಿದ್ದೀವಿ. ವಿಶೇಷವಾಗಿ ಮಹಿಳಾ ಶಿಕ್ಷಕರು ಎಲ್ಲ ಹೆಣ್ಣು ಮಕ್ಕಳು ಸುರಕ್ಷತೆ ಆಗಿರೋದ್ರ ಬಗ್ಗೆ, ಅವರ ಗುಡ್ ಟಚ್, ಬ್ಯಾಡ್ ಟಚ್ ಇದ್ರ ಬಗ್ಗೆ ಸಾಕಷ್ಟು ವಿವರವನ್ನು, ಮಾಹಿತಿನೂ ಕೂಡ ಅವ್ರಿಗೆ ನಾನು ಕೊಟ್ಟಿದ್ದೀನಿ. ನಮ್ಮ ಶೈಕ್ಷಣಿಕ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ಆ ಥರದ ಯಾವುದೇ ಒಂದು ಘಟನೆಗಳು ಕೂಡ ನಡೆದಿಲ್ಲ. ನಾವು ಈ ಘಟನೆ ಆದ ನಂತರ ಮತ್ತೆ ನಮಗೆ ಆಘಾತಕಾರಿ ಆದ ತಕ್ಷಣ ಮತ್ತೆ ನಾನು ಈಗಾಗಲೇ ಝೂಮ್ ಮೀಟಿಂಗ್ ಮೂಲಕ ಎಲ್ಲ ಮುಖ್ಯ ಶಿಕ್ಷಕರಿಗೂ ಮತ್ತೊಮ್ಮೆ 2ನೇ ಸುತ್ತಿನ ಎಲ್ಲ ಪೋಷಕರಿಗೆ, ಮಕ್ಕಳುಗಳಿಗೆ ತಮ್ಮ ಮಕ್ಕಳ ಸುರಕ್ಷತೆ ಬಗ್ಗೆ ಬಹಳ ಗಮನ ಕೊಡುವಂಥ ಒಂದು ವಿಷಯವನ್ನು ನಾನು ಹಮ್ಮಿಕೊಂಡಿದ್ದೀನಿ. ಈಗಾಗಲೇ ಜನಪ್ರತಿನಿಧಿಗಳ ಜೊತೆನೂ ಕೂಡ ಈ ವಿಚಾರವಾಗಿ ಚರ್ಚಿಸಿದ್ದೀವಿ. ಸಂಘ ಸಂಸ್ಥೆಗಳ ಜೊತೆನೂ ಕೂಡ ಚರ್ಚಿಸಿದ್ದೀನಿ. ಹೆಣ್ಣು ಮಕ್ಕಳ ಸುರಕ್ಷತೆ ಮೊದಲ ಆದ್ಯತೆ ಆಗಿದ್ದರಿಂದ 1ರಿಂದ 10ನೇ ತರಗತಿಯ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳ ಸುರಕ್ಷತೆ ಬಗ್ಗೆ ನಾವು ಒಂದು ಎಚ್ಚರಿಕೆಯನ್ನು ವಹಿಸಿದ್ದೀವಿ. ಪವರ್ ಟಿವಿ ನೀಡಿದಂಥ ಒಂದು ವಿಷಯ ನಮ್ಮ ಎಲ್ಲ ಶಿಕ್ಷಕರಿಗೂ ಕೂಡ ಒಂದು ಎಚ್ಚರಿಕೆ ಗಂಟೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಇದಿಷ್ಟು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ DDPI ಸೀತಾರಾಮ್ ಸರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಸಿದ್ದೇಶ್ ಪುಟಾನೆ, ಪವರ್ ಟಿವಿ, ಚಿಕ್ಕೋಡಿ. ಬಹುತೇಕ ಕಡು ಬಡವರ ಮಕ್ಕಳೇ ಹೋಗುವ ಈ ಒಂದು ಸಿಯಾತಲಾಬ್ ಶಾಲೆಯನ್ನ ಶಿಕ್ಷಣ ಇಲಾಖೆ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದೆ. ಶಾಲೆಯ ಪಕ್ಕದಲ್ಲಿಯೇ ರಾಜಕಾಲುವೆ ಹೋಗಿರುವ ಹಿನ್ನೆಲೆ ದುರ್ವಾಸನೆಯಲ್ಲಿ ಮಕ್ಕಳು ಪಾಠ ಕಲಿಬೇಕಾದಂಥ ಪರಿಸ್ಥಿತಿ ಇದೆ. ಇನ್ನು ಶಾಲೆಯಲ್ಲಿ CC ಕ್ಯಾಮ್ರಾಗಳು ಕೇವಲ ತೋರಿಕೆಗೆ ಮಾತ್ರ ಇದೆ ಹೊರತು ಯಾವುದೇ ಸೇಫ್ಟಿಗೋಸ್ಕರ ಅಲ್ಲ. ಸುಸಜ್ಜಿತ ಕಟ್ಟಡವೇನೋ ಇದೆ, ಆದರೆ ಅವೈಜ್ಞಾನಿಕ ನಿರ್ಮಾಣದಿಂದ ಪ್ರತಿ ವರ್ಷ ಮಳೆಗಾಲದಲ್ಲಿ ಇದನ್ನ ರಿಪೇರಿ ಮಾಡಲೇಬೇಕು. ವಿದ್ಯಾರ್ಥಿನಿಯರ ಸಂಖ್ಯೆಗೆ ಅನುಗುಣವಾಗಿ ಶೌಚಾಲಯ ಕೂಡ ಇಲ್ಲ ಅಂತ ಶಾಲೆ ಪ್ರಾಂಶುಪಾಲರಾದ VK ಜೋಶಿ
ಮಾಹಿತಿ ಕೊಟ್ಟಿದ್ದಾರೆ. ಇದು ರಾಯಚೂರಿನ ಸಿಯಾ ತಲಾಬ್ ಶಾಲೆ. 88 ವಿದ್ಯಾರ್ಥಿಗಳು ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಇದು ಕೋ ಎಜುಕೇಷನ್ ಸ್ಕೂಲ್. ಹುಡುಗಿಯರು ಮತ್ತು ಹುಡುಗರು ಇಬ್ಬರು ಕೂಡ ಇಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳ ಹಿತದೃಷ್ಟಿಯಿಂದ ನಮ್ಮ ಶಾಲೆಯಲ್ಲಿ ಸುಮಾರು 2019ರಲ್ಲಿ CC ಕ್ಯಾಮ್ರಾವನ್ನು ನಾವು ಅಳವಡಿಸಿದ್ವಿ. ಈಗ ಅದು ಸ್ವಲ್ಪ ರಿಪೇರಿಯಲ್ಲಿದೆ. ಈ ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಯ ಎಲ್ಲ ಕೊಠಡಿಗಳಲ್ಲಿ ಒಂದೊಂದು CC ಕ್ಯಾಮ್ರಾ ಇರುವಂತೆ ನಾವು ಕ್ರಮವನ್ನು ವಹಿಸ್ತೀವಿ. ನಮ್ಮ ಮೇಲಧಿಕಾರಿಗಳಲ್ಲಿ ನಾವು ಅರ್ಜಿಯನ್ನು ಕೊಡ್ತೀವಿ. ಹಾಗೆ CC ಕ್ಯಾಮ್ರಾವನ್ನು ಅಳವಡಿಸಿದ್ವಿ ಅಂತಂದರೆ ಮಕ್ಕಳ ಒಂದು ರಕ್ಷಣೆ ಹಿತದೃಷ್ಟಿಯಿಂದ ಎಲ್ಲ ಕೊಠಡಿಗೂ ಒಂದೊಂದು CC ಕ್ಯಾಮ್ರಾ ಇತ್ತು ಅಂತಂದರೆ ಚೆನ್ನಾಗಿರ್ತದೆ. ನಮ್ಮ SDMC ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರ ಸಹಭಾಗಿತ್ವದೊಂದಿಗೆ ನಾವು CC ಕ್ಯಾಮ್ರಾವನ್ನು ಮುಂದಿನ ದಿನಗಳಲ್ಲಿ ನಾವು ಅಳವಡಿಸ್ತೀವಿ. ನಮ್ಮ ಶಾಲೆಯಲ್ಲಿ ಸುಮಾರು 188 ವಿದ್ಯಾರ್ಥಿಗಳು ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಎಸ್ ನೋಡಿ, ಬಹುತೇಕ ಎಲ್ಲ ಶಾಲೆಗಳಲ್ಲಿ ಮಕ್ಕಳ ಜೊತೆ ಉತ್ತಮ ಒಡನಾಟವನ್ನ ಶಿಕ್ಷಕರು ಹೊಂದಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗಿದೆ. ಮಕ್ಕಳು ಮತ್ತು ಶಿಕ್ಷಕರ ಮಧ್ಯೆ ಉತ್ತಮ ಬಾಂಧವ್ಯ ಇರುವುದು ಸ್ಪಷ್ಟ ಆಗಿದೆ. ಎಲ್ಲೋ ಒಂದೆರಡು ಕಡೆ ಮಾತ್ರ ಈ ಹೆಚ್ಡಿಕೋಟೆ ಅಂತ ಒಬ್ಬ ಶಿಕ್ಷಕನಿಂದ ಒಂದು ಕಪ್ಪು ಚುಕ್ಕೆ ಬಂದು ಎಲ್ಲೊಂದ್ ಕಡೆ ರಿಯಾಲಿಟಿ ಚೆಕ್ ಮಾಡಲೇಬೇಕಾಯ್ತು. ಪವರ್ ಟಿವಿ ರಿಯಾಲಿಟಿ ಚೆಕ್ ವೇಳೆ ಶಿಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಬಹಳಷ್ಟು ಜನ ಉತ್ತಮ ಶಿಕ್ಷಕರಿದ್ದಾರೆ, ಹಾಗಾಗಿನೇ ವಿದ್ಯಾರ್ಥಿಗಳು ಇವತ್ತು ಉತ್ತಮ ಭವಿಷ್ಯವನ್ನ ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದ್ರೆ. ಆದ್ರೆ ಬಹುತೇಕ ಶಾಲೆಗಳಲ್ಲಿ ಉತ್ತಮ ಶೌಚಾಲಯದ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಅಲ್ಲದೆ ಯಾವುದೇ ಶಾಲೆಯಲ್ಲೂ CCTV ವ್ಯವಸ್ಥೆಯಂತೂ ಇಲ್ಲವೇ ಇಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಒತ್ತನ್ನ ಕೊಡಬೇಕಾಗತ್ತೆ. ಸರ್ಕಾರಿ ಶಾಲೆಗಳಲ್ಲೂ ಕೂಡ CCTV ಅಳವಡಿಕೆ ಮಾಡೋದು ಅಗತ್ಯ ಅನ್ನೋ ಮಾತಿದೆ. ಬಹುತೇಕ ಶಿಕ್ಷಕರು ಈ ಬಗ್ಗೆ ಮುಕ್ತವಾಗಿ ಮಾತನಾಡೋದಕ್ಕೆ ಹಿಂಜರಿಕೆ ಪಟ್ಟಿದ್ದಾರೆ. ಆದ್ರೆ ಅದಂತೂ ಸತ್ಯ. ಆದ್ರಿಂದ ಮಕ್ಕಳ ಕೀಟಲೆ ಬಗ್ಗೆಯೂ ಕೂಡ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಆಗತ್ತೆ. ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಓದ್ತಾ ಇದ್ದಾರಾ ಇಲ್ವಾ, ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರಾ, ಅದೆಲ್ಲವನ್ನ ಕೂಡ ಮಾನಿಟರ್ ಮಾಡಬಹುದು. ಮಕ್ಕಳು ಮತ್ತು ಶಿಕ್ಷಕರ ಮಧ್ಯೆ ಮತ್ತಷ್ಟು ಉತ್ತಮ ಸೌಹಾರ್ದತೆಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ CCTVಯನ್ನು ಇನ್ಸ್ಟಾಲ್ ಮಾಡೋದು ಅತ್ಯಗತ್ಯವಾಗಿದೆ. ಉತ್ತಮ ಬಾಂಧವ್ಯ ಇದೇ ರೀತಿ ಮಕ್ಕಳು ಹಾಗೂ ಶಿಕ್ಷಕರ ನಡುವೆ ಇರಲಿ. ಸರ್ಕಾರಿ ಶಾಲೆಗಳನ್ನ ನಿರ್ಲಕ್ಷ್ಯ ಮಾಡೋದು ಬೇಡ, ಸರ್ಕಾರಿ ಶಾಲಾ ಮಕ್ಕಳನ್ನ ನಿರ್ಲಕ್ಷ್ಯ ಮಾಡೋದು ಬೇಡ. ಪವರ್ ಟಿವಿ ಇದ್ರ ಬಗ್ಗೆ ಅಭಿಯಾನವನ್ನ ನಿರಂತರವಾಗಿ ನಡೆಸ್ತಾ ಇರುತ್ತೆ.